ನಗರದಲ್ಲಿ ಆಂಗ್ಲ ನಾಮಫಲಕಗಳ ದರ್ಬಾರ್. ಕಣ್ಣು ಮುಚ್ಚಿ ಕುಳಿತ ಕನ್ನಡ ಪರ ಸಂಘಟನೆಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು. ಕನ್ನಡ ನಾಮಫಲಕಗಳ ಬಳಕೆ ಕುರಿತು ದೊಡ್ಡ ದೊಡ್ಡ ಭಾಷಣ ಬಿಗಿಯುವ ಮತ್ತು ಸೂಚನೆಗಳನ್ನು ಹೊರಡಿಸುವವರು ಕೇವಲ ಅದು ಸೂಚನೆ ಮತ್ತು ಘೋಷಣೆಗೆ ಮಾತ್ರ ಸೀಮಿತಗೊಂಡಿದ್ದು, ವಾಸ್ತವಿಕವಾಗಿ ಮಾರುಕಟ್ಟೆ ಪ್ರದೇಶದಲ್ಲಿ ಕನ್ನಡ ನಾಮಫಲಕಗಳು ಕಾಣಿಸುವುದು ಅಪರೂಪ. ಆದರೆ ಹುಮನಾಬಾದ್ ನಗರದಲ್ಲಿ ಎಲ್ಲೆಡೆ ಕಣ್ಣು ಹರಿಸಿದರೂ ಆಂಗ್ಲ ನಾಮಫಲಕಗಳು ತಲೆ ಎತ್ತುತ್ತಿರುವುದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕಿದ್ದರೂ ಮತ್ತು ಕನ್ನಡ ಪರ ಸಂಘಟನೆಗಳ ಗಮನಕ್ಕಿದ್ದರೂ ಯಾರೊಬ್ಬರೂ ಕ್ಯಾರೆ ಅನ್ನುತ್ತಿಲ್ಲ. ಇವರೆಲ್ಲರ ಅಭಿಮಾನ ಕೇವಲ ನವೆಂಬರ್ ರಾಜ್ಯೋತ್ಸವಕ್ಕೆ ಮಾತ್ರ ಸೀಮಿತವಾದಂತೆ ಕಾಣುತ್ತಿದೆ. ಕಾರಣ, ಇನ್ನೂ 3-4 ತಿಂಗಳು ಮುಂದೆ ಇರುವ ಕಾರಣ ರಾಜ್ಯೋತ್ಸವಕ್ಕೂ ಮುನ್ನವೇ, ಅಂದರೆ 3-4 ತಿಂಗಳ ಮೊದಲು ಈಗಿನಿಂದಲೇ ಕನ್ನಡ ನಾಮಫಲಕಗಳ ಬಳಸುವ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ವಿಶೇಷ ಒತ್ತು ನೀಡಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಬೇಕಿದೆ. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಕ್ಷಣಾ ವೇದಿಕೆ, ಜಯ ಕರ್ನಾಟಕ ಜನಪರ ವೇದಿಕೆ, ಕನ್ನಡ ಸೇನೆ ಕರ್ನಾಟಕ ಸೇರಿದಂತೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಿನಿಂದ ಮತ್ತು ಅಧಿಕಾರಿಗಳೆಲ್ಲರೂ ಸೇರಿ ಸಂಚರಿಸಿ ಆಂಗ್ಲ ನಾಮಫಲಕಗಳಿರುವವರಿಗೆ ತಕ್ಷಣ ಸೂಚನೆಯನ್ನು ನೀಡಿ ಕನ್ನಡದಲ್ಲಿ ಬರೆಸುವಂತೆ ಕಟ್ಟಪ್ಪಣೆ ಮಾಡಿಸುವ ಅಗತ್ಯವಿದೆ. ಅಂದಾಗ ಮಾತ್ರ ಕನ್ನಡ ನಾಮಫಲಕಗಳು ಎಲ್ಲೆಡೆ ರಾರಾಜಿಸಿ ಹುಮನಾಬಾದ್ ಪಟ್ಟಣ ಕನ್ನಡಮಯವಾಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಜವಾಬ್ದಾರಿ ಅರಿತು ಕರ್ತವ್ಯ ನಿರ್ವಹಿಸುವುದು ಅನಿವಾರ್ಯ ಎಂಬುದು ಕನ್ನಡಾಭಿಮಾನಿಗಳ ಅನಿಸಿಕೆಯಾಗಿದೆ.